ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಒಂದು ಸಿಂಪಲ್ಲಾಗಿ ಕಬಾಬ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಸಹ ಇಷ್ಟ ಆಗ್ಬೋದು. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವಂತಹ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಸಿಯಾಗಿ ನೋಡ್ಕೋಬೋದು. ಹಾಗೆ ಖಂಡಿತ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ. ರೋಡ್ ಸೈಡೆಲ್ಲ ಕಬಾಬು ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವಾ? ಅದೇ ಥರ ಮನೆಯಲ್ಲೂ ಮಾಡಬಹುದು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿಯಾಗಿತ್ತು, ಹಾಗಾಗಿ ಹೊರಗಡೆಯಿಂದನೇ ತರಿಸ್ದೆ. ಗರಂ ಮಸಾಲ, ಹಾಗೆ ನಾನು ಈಸ್ಟರ್ನ್ ಚಿಕನ್ ಕಬಾಬ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಎಗ್ಗು, ಇದು ಚಿಕನ್ನು, 1 kg ಚಿಕನ್ನು, ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಗರಂ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ. ನನಗೆ ಒಂದು ಅಳತೆ ನೋಡಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ಇದರಲ್ಲಿ ಅಷ್ಟು ಸ್ಪೈಸಸ್ ಇರಲ್ಲ, ಹಾಗಾಗಿ 2 ಸ್ಪೂನ್ ತೊಗೊಂಡಿದ್ದೇನೆ. ಈಸ್ಟರ್ನ್ ಚಿಕನ್ ಕಬಾಬ್ ಮಸಾಲ 2 ಸ್ಪೂನ್ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರುವಂತಹದ್ದು 1 kg ಚಿಕನ್ಗೆ. ನೀವು ಅಷ್ಟೇ ಇನ್ನೂ ಎಕ್ಸ್ಟ್ರಾ ಚಿಕನ್ ತೊಗೊಂಡಿದ್ರೆ ಇನ್ನೊಂದು ಸ್ವಲ್ಪ ಸ್ಪೈಸಸ್ ಎಲ್ಲ ಎಕ್ಸ್ಟ್ರಾ ತೊಗೊಳ್ಳಿ. ಇದು ಕೊತ್ತಂಬರಿ, ಪುದೀನ ಮತ್ತು ಕರಿಬೇವು ಸಣ್ಣದಾಗಿ ಹಚ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 1 ಸ್ಪೂನು ಉಪ್ಪು ತೊಗೊಂಡಿದ್ದೆ. ಈಗ 1 ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ 1 ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. 1 ಎಗ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಸಹ ಎಗ್ಗನ್ನು ಸೇರಿಸ್ಕೊತಾ ಇದ್ದೀನಿ. ಎಗ್ಗನ್ನು ಸೇರಿಸಿ ಎಲ್ಲನೂ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ನಾವು ಇಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಗಾಗಿ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಕೊಡಿ ಇದನ್ನು. ಮಕ್ಕಳಿಗೆ ಅಂತ ಹೇಳಿ ಲೆಗ್ ಪೀಸ್ ತೊಗೊಬಂದಿದ್ರು. 4 ಲೆಗ್ ಪೀಸು, ಚಿಕ್ಕದಾಗಿ ಲೆಗ್ ಪೀಸ್ ಅದು. ಮಕ್ಕಳಿಗೆ ಲೆಗ್ ಪೀಸ್ ತುಂಬ ಇಷ್ಟಪಡ್ತಾರೆ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಎಲ್ಲನೂ, ಒಂದು 20 ನಿಮಿಷ ನಾನು ನೆನೆಯಕ್ಕೆ ಬಿಟ್ಟಿದ್ದೆ. ಟೈಮ್ ಇತ್ತು, ಹಾಗಾಗಿ ನಿಮಗೆ ಟೈಮ್ ಇಲ್ಲ ಅಂತಂದರೆ 10 ಮಿನಿಟ್ಸ್ ಆದರೂ ಬಿಡಿ. ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಚಿಕನ್ನು ರೆಡಿ ಆಗುತ್ತೆ. ಅದಕ್ಕೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಜಸ್ಟ್ ಹಾಗೇನಾದರೂ ಮಾಡ್ಕೊಳ್ಳಿ. ಈಗ ನಾನು ಬಾಣಲೆ ಬಿಸಿಗೆ ಇಟ್ಕೊಂಡು ಆಯಿಲು ಸೇರಿಸ್ಕೊಂಡಿದ್ದೆ. ನೋಡಿ ಚೆನ್ನಾಗಿ ಎಣ್ಣೆ ಕಾಯ್ತಾ ಇದೆ. ನಿಮಗೆ ಯಾರಿಗೆ ಕಬಾಬ್ ಇಷ್ಟ ಆಗುತ್ತೆ ಹೇಳಿ. ನನಗೆ ಕಬಾಬ್ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿಯೇ ಎಲ್ಲನೂ ನಿಧಾನಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸಿಡಿಯುತ್ತೆ ಅಲ್ವಾ? ಹಾಗಾಗಿ ನಿಧಾನಕ್ಕೆ ಸೇರಿಸ್ಕೊಳ್ಳಿ. ಏನು ಗೊತ್ತಾ, ಪವರು ಹೋಗಿದೆ. ಈಗ ಪವರ್ ಇಲ್ಲ ಮನೆಯಲ್ಲಿ. ಟಾರ್ಚ್ ಹಾಕ್ಕೊಂಡು ನಾನು ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ, ನನಗೆ ವಾಯ್ಸೇ ಸರಿ ಇಲ್ಲ. ನೋಡಿ ನನ್ನ ವಾಯ್ಸ್ ಹೇಗೆ ಬರ್ತಾಯಿದೆ ಅಂತ ಹೇಳಿ. ವಾಯ್ಸ್ ಫುಲ್ಲು ಹೋಗಿದೆ. ಕೋಲ್ಡು ಮತ್ತು ಜ್ಯೂಸು, ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟೆ. ಹಾಗಾಗಿ ವಾಯ್ಸ್ ಫುಲ್ಲು ಹೋಗಿದೆ. ಚಾರ್ಜರ್ ಲೈಟ್ ಇತ್ತು, ಬಟ್ ಅದು ಯಾಕೋ ಸರಿಯಾಗಿ ಆನ್ ಆಗ್ತಾಯಿಲ್ಲ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇಲ್ಲ ಅಂತಂದರೆ ಸರಿಯಾಗಿ ಹಾಫ್ ಬೆಂದಿರುತ್ತೆ, ಹಾಫ್ ಬೆಂದಿರಲ್ಲ. ನೋಡಿಕೊಂಡು ಬೇಯಿಸ್ಕೊಳ್ಳಿ. ಚಿಕನ್ನು ಚೆನ್ನಾಗಿ ಬೆಂದಿದ್ರೆ ಮಾತ್ರ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಕಬಾಬು ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಆಗಿರಬೇಕು, ಹಾಗಾದರೆ ತುಂಬ ರುಚಿಯಾಗಿರುತ್ತೆ. ನೋಡಿ ನಾನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಒಂದು 7 ನಿಮಿಷ ಆದ್ರೂ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ರೆಡಿ ಆಗಿದೆ. ಲೆಗ್ ಪೀಸ್ ಇದು. ಲೆಗ್ ಪೀಸ್ನ ನಾನೀಗ ಸೈಡ್ಗೆ ತೊಗೊತಾ ಇದ್ದೀನಿ. ಒಂದು ಪ್ಲೇಟಿಗೆ ಎಲ್ಲನೂ ಸೈಡ್ಗೆ ತೊಗೊಳ್ಳೋಣ. ಹುಷಾರಾಗಿ ತೊಗೊಳ್ಳಿ ಎಲ್ಲನೂ, ಇಲ್ಲ ಅಂದರೆ ಎಣ್ಣೆ ಅಲ್ವಾ ಸಿಡಿಯುತ್ತೆ. ಒಂದು ಟೈಮ್ ನಾನು ಇದೇ ಥರ ಕಬಾಬ್ ಅಲ್ಲ, ಬಜ್ಜಿ ಮಾಡಬೇಕಾದ್ರೆ ನಾನು ಕೈ ಸುಟ್ಕೊಂಡಿದ್ದೆ. ನನಗೆ 15 ಡೇಸ್ 20 ಡೇಸ್ ಆದ್ರೂ ವಾಸಿ ಆಗಿರಲಿಲ್ಲ. ಮಕ್ಕಳೆಲ್ಲ ಇದ್ದರೆ ನೋಡಿಕೊಂಡು ಎಣ್ಣೆ ಹತ್ರ ಅಡುಗೆ ಮಾಡಿ. ಎಲ್ಲ ರೆಡಿಯಾಗಿದೆ, ಸೈಡ್ಗೆ ತೊಗೊಂಡೆ. ಇನ್ನೊಂದು ಸ್ವಲ್ಪ ಉಳಿದಿರೋದನ್ನು ಸಹ ಈಗ ಸೇರಿಸ್ಕೊತಾ ಇದ್ದೀನಿ. ಇದು ಎಣ್ಣೆ ಏನಪ್ಪ ಅಂತಂದರೆ, ನಾವು ನಾನ್ ವೆಜ್ಜು ತಿಂದೇ ಇರೋ ದಿವಸ ಎಣ್ಣೆ ಬಳಸಲ್ಲ. ಯಾವಾಗ ನಾವು ನಾನ್ ವೆಜ್ ಎಲ್ಲ ತಿಂತೀವಿ ಆ ಥರ ದಿವಸದಲ್ಲಿ ಇದು ಎಣ್ಣೆ ಯೂಸ್ ಮಾಡ್ಕೋತೀವಿ. ಬೇರೆ ಟೈಮಲ್ಲಿ ಬಳಸಲ್ಲ ನಾನು ಇದನ್ನು. ಅದಕ್ಕೆ ಕಬಾಬು ಮತ್ತು ಫಿಶ್ ಕಬಾಬ್ ಮಾಡಬೇಕಾದ್ರೆ ನಾನು ಆದಷ್ಟು ಎಣ್ಣೆ ಕಡಿಮೆ ಇಟ್ಕೊಂಡೆ ಮಾಡ್ತೀನಿ, ಡೀಪ್ ಫ್ರೈ ಎಲ್ಲ. ನೋಡಿ ಅದಕ್ಕೆ ಈಗ ಕಡಿಮೆ ಎಣ್ಣೆ ಬಳಸಿರೋದ್ರಿಂದ 2 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಕಾದಿರ್ತಕ್ಕಂಥ ಎಣ್ಣೆ ಪದೇ ಪದೇ ಯೂಸ್ ಮಾಡೋದ್ರಿಂದ ಹೆಲ್ತ್ ಇಶ್ಯೂ ಆಗುತ್ತೆ, ಸ್ಟೊಮಕ್ ಪೇಯ್ನ್ ಎಲ್ಲ ಬರುತ್ತೆ. ಸೊ ಆದಷ್ಟು ಔಟ್ಸೈಡು ಫುಡ್ಡೆಲ್ಲ ಕಡಿಮೆ ಮಾಡಿ, ಮಕ್ಕಳಿಗೂ ಅಷ್ಟೇ ಔಟ್ಸೈಡ್ ಫುಡ್ಡು ಕಡಿಮೆ ಮಾಡಿ. ತುಂಬ ದಿವಸದ ಎಣ್ಣೆ ಪದೇ ಪದೇ ಕಾಯಿಸಿ ಅವರು ಮಾಡಿರ್ತಾರೆ ಅಡುಗೆ ಎಲ್ಲ. ಕಬಾಬು ರೆಡಿ ಆಗಿದೆ. ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಷ್ಟು ಟೇಸ್ಟಿಯಾಗಿ ಕಬಾಬ್ ರೆಡಿ ಆಗಿದೆ ಅಂತ. ತುಂಬ ಟೇಸ್ಟಿಯಾಗಿ ಸಹ ಬಂದಿತ್ತು. ನಾನು ಆಗಲೇ ಒಂದು ಟೇಸ್ಟ್ ನೋಡಿಬಿಟ್ಟೆ. ರುಚಿಕರವಾದಂತಹ ಹೋಮ್ ಮೇಡ್ ಕಬಾಬ್ ರೆಡಿ ಆಗಿದೆ. ನಿಮಗೂ ಇಷ್ಟ ಆಗಿದರೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.